ಹೊಸಕೋಟೆ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಈ ಒಂದು ಅಪಘಾತದಲ್ಲಿ 7 ಮಂದಿ ದುರ್ಮರಣ ಹೊಂದಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೊಸಕೋಟೆ ಬಳಿ ಭೀಕರ ಅಪಘಾತಕ್ಕೆ 7 ಜನ ದುರ್ಮರಣ ಹೊಂದಿರೋದು. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ಸಂಭವಿಸಿದೆ. ಕ್ಯಾಂಟರ್ ವಾಹನ, ಬೈಕು, ಕಾರಿನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಕಾರ್ನಲ್ಲಿದ್ದ 6 ಜನ ಬೈಕ್ ಸವಾರ ಸ್ಥಳದಲ್ಲೇ ದುರ್ಮರಣ ಹೊಂದಿರೋದು. ಮೃತಪಟ್ಟ 6 ಜನ ಬೆಂಗಳೂರಿನ ಕೊತ್ತನೂರು ನಿವಾಸಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅತಿ ವೇಗದ ಚಾಲನೆಗೆ ಈ ಅಪಘಾತಕ್ಕೆ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕ್ಯಾಂಟರ್ ವಾಹನ, ಬೈಕು, ಕಾರಿನ ನಡುವೆ ಅಪಘಾತ ಸಂಭವಿಸಿರೋದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಕಾರ್ನಲ್ಲಿದ್ದಂಥ 6 ಮಂದಿ ಮತ್ತು ಬೈಕ್ನಲ್ಲಿದ್ದಂಥ ಓರ್ವ, ಒಟ್ಟು 7 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಈ ಪ್ರಕರಣಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಓವರ್ ಸ್ಪೀಡ್, ಅತಿಯಾದಂಥ ವೇಗವೇ ಇದಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟೊತ್ತಿಗೆ ನಡೆದಿದ್ದು ಘಟನೆ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಾಗಿದೆ. ಇದು ಹೊಸಕೋಟೆ ದಾಬಸ್ಪೇಟೆ ದಾರಿಯಲ್ಲಿ ನಡೆದಿರೋದು. ಕ್ಯಾಂಟರ್ ವಾಹನ, ಬೈಕು, ಕಾರಿನ ನಡುವೆ ಅಪಘಾತ ಸಂಭವಿಸಿದೆ. ನೋಡಿ, ನಾವು ಹೋಗಬೇಕಾಗಿರೋ ಜಾಗಕ್ಕೆ ತಲುಪೋದು ಸ್ವಲ್ಪ ತಡ ಆಗ್ಬೋದು ಅಷ್ಟೇ. ಆದರೆ ಈ ರೀತಿಯಾಗಿ ಓವರ್ ಸ್ಪೀಡ್ನಲ್ಲಿ ಬಂದು ನಿಮ್ಮ ಪ್ರಾಣನೂ ಕಳ್ಕೊಂಡು ಅಕ್ಕಪಕ್ಕದಲ್ಲಿ ಸಂಚರಿಸ್ತಿರೋ ಪ್ರಾಣನೂ ಹೋಗೋ ಪರಿಸ್ಥಿತಿಗೆ ಬರೋದು ಬೇಡ. ಅದಕ್ಕೆ ಸ್ಪೀಡ್ ಲಿಮಿಟಲ್ಲಿ ಸಂಚರಿಸಿ ಅಂತ ಹೇಳೋದು. ಈ 7 ಜನ ದುರ್ಮರಣ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಾರೆ. 7 ಜನ ಇದರಲ್ಲಿ 6 ಮಂದಿ ಬೆಂಗಳೂರಿನ ಕೊತ್ತನೂರಿನವರು, ಆ ಕಾರ್ನಲ್ಲಿ ಇದ್ದವರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಮತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 7 ಮಂದಿಯ ಡೀಟೇಲ್ಸ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಅಂದರೆ ಕಾರ್ನಲ್ಲಿದ್ದಂಥ 6 ಮಂದಿ ಯಾರು, ಮಹಿಳೆಯರು ಇದ್ರ, ಮಕ್ಕಳಿದ್ರ, ಏನು ಎತ್ತ, ಡೀಟೇಲ್ಸ್ ಸಿಗಬೇಕಾಗಿದೆ. ಬಟ್ ಈ ಅಪಘಾತಕ್ಕೆ ಕಾರಣ ಓವರ್ ಸ್ಪೀಡ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾರು ಓವರ್ ಸ್ಪೀಡ್ನಲ್ಲಿ ಇದ್ರು, ಕ್ಯಾಂಟರ್ನವರು, ಕಾರಿನವರು, ಏನು ಎತ್ತ, ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಬೆಳಗ್ಗೆನೆ 7 ಮಂದಿ ದುರ್ಮರಣ ಹೊಂದಿರೋದು. ಭೀಕರ ಅಪಘಾತಕ್ಕೆ 7 ಜನ ಸಾವನ್ನಪ್ಪಿರುವಂಥ ಘಟನೆ ಇದಾಗಿದೆ. ಇದು ಹೊಸಕೋಟೆ ದಾಬಸ್ಪೇಟೆ ಬಳಿ ನಡೆದಿರುವಂಥ ಘಟನೆ ಆಗಿದೆ.